ರಾಜ್ಯ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆ ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಜನರಿಂದ ಅಥವಾ ಗೃಹಲಕ್ಷ್ಮಿಯ ಫಲಾನುಭವಿಗಳಿಂದ ಒಂದು ಆಕ್ಷೇಪ ಇದೆ. ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಿಲ್ಲ ಅನ್ನುವಂಥ ಆಕ್ಷೇಪ ಇದೆ. ಈಗ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂಥ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಎಡವಟ್ಟುಗಳಾಗಿದೆ. ಮೃತಪಟ್ಟವರ ಅಕೌಂಟಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಹೋಗ್ತಾ ಇದೆ. ಇದುವರೆಗೆ ರಾಜ್ಯದಾದ್ಯಂತ ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ 1,44,056 ಮಂದಿ ಮೃತಪಟ್ಟಿದ್ದಾರೆ. ಇದರಲ್ಲಿ 68,776 ಮಂದಿಯ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇಲ್ಲಿವರೆಗೆ ಜಮಾ ಆಗಿರುವಂತಹ ಅಮೌಂಟ್ ಎಷ್ಟು ಅಂತ ಕೇಳಿದರೆ 79,77,00,000. ಮೃತಪಟ್ಟವರ ಮಾಹಿತಿಯನ್ನು ಸಂಗ್ರಹಿಸದೆ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಸುಮಾರು 79 ಕೋಟಿಯಷ್ಟು ಹಣ ಯಾರು ಗೃಹ ಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿದ್ರು, ಬೇರೆ ಬೇರೆ ಕಾರಣಕ್ಕೆ, ವಯೋಸಹಜ ಕಾರಣಕ್ಕೆ ನಿಧನರಾಗಿದ್ದಾರೆ, ಅವರ ಅಕೌಂಟಿಗೂ ಕೂಡ ಈಗ ದುಡ್ಡು ಹೋಗ್ತಾ ಇದೆ. ಯಾರು ತೀರ್ಕೊಂಡ್ರು ಅನ್ನುವಂಥ ಮಾಹಿತಿಯನ್ನೂ ಸಂಗ್ರಹಿಸದೆ ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇದೆ. ಮತ್ತೊಂದೆಡೆ ಕಾಲಕ್ಕೆ ನಮಗೆ ಬರ್ತಿಲ್ಲ, ದುಡ್ಡು ಬರ್ತಿಲ್ಲ ಅಂತ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ನಿಮಗೆ ನೆನಪಿದೆ, ಕಳೆದ ಆರ್ಥಿಕ ವರ್ಷದಲ್ಲಿ 2 ಕಂತಿನ ದುಡ್ಡು ಬಂದೇ ಇರಲಿಲ್ಲ. 2 ತಿಂಗಳು ಕಂತಿನ ದುಡ್ಡು ಬಂದೇ ಇರಲಿಲ್ಲ. ಸುಮಾರು 5,000 ಕೋಟಿಯಷ್ಟು ದುಡ್ಡು ಬಂದಿರಲಿಲ್ಲ. ಇದು ಸದನದಲ್ಲಿ ಪ್ರಸ್ತಾಪ ಆಯಿತು, ಗದ್ದಲಕ್ಕೆ ಕಾರಣ ಆಯಿತು. ಕೊನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ಒಪ್ಕೊಂಡ್ರು. ಹೌದು, ಕಳೆದ ಆರ್ಥಿಕ ವರ್ಷದಲ್ಲಿ 2 ತಿಂಗಳ ದುಡ್ಡು ಪೆಂಡಿಂಗ್ ಇದೆ ಅನ್ನೋದನ್ನು ಒಪ್ಕೊಂಡ್ರು. ಈ ಮಧ್ಯೆ ಮೃತಪಟ್ಟವರಿಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಹೋಗ್ತಿದೆ ಅನ್ನೋ ಅಂಕಿಅಂಶ ಈಗ ಸಿಗ್ತಾ ಇರೋದು. ಇಲ್ಲಿ ರಾಯಚೂರು ಒಂದು ಜಿಲ್ಲೆಯ ಡೀಟೇಲ್ ಅನ್ನು ನೋಡಿದ್ರು ಕೂಡ ರಾಯಚೂರಲ್ಲೂ 1,922 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಅವರ ಅಕೌಂಟಿಗೂ ಕೂಡ ಹಣ ಬರ್ತಾ ಇದೆ. ರಾಯಚೂರು ಜಿಲ್ಲೆಯೊಂದರ ಡೀಟೇಲು ಅಂತಂದ್ರೆ 2,20,36,000 ರೂಪಾಯಿ ಜಮೆಯಾಗಿದೆ. ಈಗ ಹಣ ವಸೂಲಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸೂಚನೆ ಕೊಟ್ಟಿದೆ. ಖಾತೆಗೆ ದುಡ್ಡಿಯನ್ನು ಹಾಕಿದ್ದಾರೆ, ಅದನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೇಳಿದೆ. ಅಧಿಕಾರಿಗಳು ಅದನ್ನು ಮಾಡಬೇಕು ಅಂತ. ರಾಯಚೂರು ಒಂದರಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 1,922 ಮಂದಿ ಮೃತಪಟ್ಟಿದ್ದಾರೆ. ಅವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ರಾಜ್ಯದ ಡೀಟೇಲ್ ನೋಡಿದರೆ 79 ಕೋಟಿಯಷ್ಟು ದುಡ್ಡು ಮೃತಪಟ್ಟವರ ಖಾತೆಗಳಿಗೆ ಜಮಾ ಆಗಿರೋ. ಒಂದು ಮನೆಗೆ ಕನಿಷ್ಠ 4 ಗ್ಯಾರಂಟಿಗಳಿಂದ 5,000 6,000 ರೂಪಾಯಿ ನೇರವಾಗಿ ಹೋಗ್ತಾ ಇದೆ. ಆದರೆ ಈ ಗೃಹಲಕ್ಷ್ಮಿ ಮತ್ತು ಫಲಾನುಭವಿಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಅದು ನಮಗೆ ತಡವಾಗಿ ಗಮನಕ್ಕೆ ಬಂದಿದೆ. ಅಧಿಕಾರಿಗಳ ಕೊರತೆ ನಮ್ಮಲ್ಲಿ ಇದೆ, ಅದಕ್ಕೆ ಒಪ್ಕೊಳ್ತೇನೆ. ಆದರೂ ಅದನ್ನು ಕಂಡುಹಿಡಿದಿದ್ದೀವಿ. ಕಂಡುಹಿಡಿದು ಇವತ್ತು 1-2 ಲಕ್ಷ ಚಿಲ್ಲರೆ ಇದರಲ್ಲಿ ರಾಜ್ಯದಲ್ಲಿ ಇದಾಗಿದೆ, ಮೃತಪಟ್ಟಿದ್ದಾರೆ. ಮೃತಪಟ್ಟಿನೂ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಆ ದುಡ್ಡನ್ನು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ರಾಯಚೂರಿನಲ್ಲಿ ಈಗ 1,922 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ 2,20,00,000 ಹಣ ಸಂದ ಆಗಿದೆ. ಇಲ್ಲೂ ಪ್ರಾರಂಭ ಆಗಿದೆ. ವಾಪಸ್ ತರೋದಕ್ಕೆ ನಮಗೆ ನೆಟ್ವರ್ಕ್ ಇದೆ. ಬೇರೆ ಕಂಪ್ನಿಗೂ ಇದಕ್ಕಿರೋ ವ್ಯತ್ಯಾಸ ಏನಪ್ಪ ಅಂದರೆ, ಇಲ್ಲಿ CEO ಇಸ್ ದಿ ಇನ್ಚಾರ್ಜ್ ಅಂತ ನಮ್ಮ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆಗೆ 14 ಜನ ಕಂಪ್ನಿ ಮೆಂಬರ್ಸ್ ಇದ್ದಾರೆ. ತಾಲೂಕು ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆಲಿ ಮೆಂಬರ್ಸ್ ಇದ್ದಾರೆ. ಇವರೀಗ ಪಂಚಾಯಿತಿ ವೈಸ್ ಹೋಗಿ ಇದನ್ನು ಕಂಡುಹಿಡಿದು ನಮಗೆ ವಾಪಸ್ ಪಡಿಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.